ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಕಂಠಪೂರ್ತಿ ಕುಡಿದು ಅಂಗನವಾಡಿಯಲ್ಲಿ ಮಲಗಿದಂತ ಭೂಪ. ಹೇಮಾವತಿ ಬಡಾವಣೆಯಲ್ಲಿ ಇರುವಂತಹ ಅಂಗನವಾಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಡ್ಯದ ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯ ಅಂಗನವಾಡಿಯಲ್ಲಿ ಕಂಠಪೂರ್ತಿ ಕುಡ್ಕೊಂಡು ಬಂದು ಒಬ್ಬ ಭೂಪ ಮಲಗಿದ್ದಾನೆ. ಕಲಬುರಗಿ ಮೂಲದ ನಿಂಗಪ್ಪ ಅಂತ ಕಂಠಪೂರ್ತಿ ಕುಡ್ಕೊಂಡು ಬಂದು ಮಲಗಿರುವ ವ್ಯಕ್ತಿ. ಅಂಗನವಾಡಿ ಸಹಾಯಕಿ ನೇತ್ರಾವತಿಗೆ ಪೋಷಕರು ತರಾಟೆ ತೆಗೆದುಕೊಂಡಿದ್ದಾರೆ. ಕುಡಿದ ಮತ್ತಲ್ಲಿ ಪೋಷಕರ ಮೇಲೆ ಹಲ್ಲೆಗೆ ಮುಂದಾದಂತ ಕಿಡಿಗೇಡಿ ನಿಂಗಪ್ಪ. ಅನುಚಿತ ವರ್ತನೆ ತೋರಿದ ನಿಂಗಪ್ಪನನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಂಠಪೂರ್ತಿ ಕುಡ್ಕೊಂಡು ಬಂದಿದ್ದಲ್ಲದೆ ಅಂಗನವಾಡಿಯಲ್ಲಿ ಮಲಗಿದ್ದು ಗಲಾಟೆ ಮಾಡಿದ್ದು. ಮಕ್ಳುಗಳನ್ನ ಸಣ್ಣ ಮಕ್ಳುಗಳನ್ನ ಹೆಂಗ್ ಕಳ್ಸೋದು? ಯಾಕೆ ಬಂದ್ ಮನೆ ಕೊತ್ತೀರಾ? ಬಂದು ಇಲ್ಲಿ ಅಂಗನವಾಡಿಗೆ ನೀವು ಕುಡ್ದ್ಬಿಟ್ಟು ಬಂದು ಮನೆ ಕೊಡೋದ ಇಲ್ಲ ಅಂಗನವಾಡಿಲಿ? ಯಾಕೆ ಏನ್ ಮಾನ ಮರ್ಯಾದೆ ಇಲ್ವಾ? ಹೆಣ್ಮಕ್ಳನ್ನ ಹೆಂಗ್ ಕಳ್ಸೋದು ಮಕ್ಳುಗಳನ್ನ? ಅವಕ್ಕೇನ್ ಗೊತ್ತಿರುತ್ತೆ? ಹಾ, ಎದ್ದೋದ್ರೆ ಸರಿ. ಇವಾಗ ನಾ ಸಿಡಿಪಾಗ ಫೋನ್ ಮಾಡ್ತೀನಿ. ಇವಾಗ ಎಷ್ಟು ದಿನ? 2 ದಿನ ಆಯ್ತು, 3 ದಿನ ಆಯ್ತು ನಾನು ನೋಡಿ ನಿಮ್ಮನ್ನ. ಏನಾಯ್ತು? ಬಂದು ಇಲ್ಲಿ ಕುತ್ಕೊಳ್ಳೋದು. ನಾವುಗಳು ಯಾರು ಬರಂಗಿಲ್ಲ, ಹೆಂಗಸರುಗಳು ಒಳಗಡೆಗೆ. ನೀನ್ ಬಂದು ಆರಾಮಾಗಿ ಮನ್ಗಿದೆಯಲ್ಲ, ಕಿಟಕಿ ಎಲ್ಲ ಕ್ಲೋಸ್ ಮಾಡ್ಕೊಂಡು. ಏನ್ ಅನ್ಕೊಳ್ಳಲ್ಲ ಯಾರಾದ್ರೂ ನೋಡ್ದವ್ರು? ಅಂಗನವಾಡಿನ ಇದೇನಿದು? ನೀವು ಗೊತ್ತಾಗಲ್ವಾ ನೇತ್ರ? ಅಷ್ಟು ನಿಂಗೆ ಅಂಗನವಾಡಿ ಒಳಗೆ ಹಿಂಗೆಲ್ಲ ಕರ್ಕೋತಾರ? ಮಕ್ಳನ್ನೆಲ್ಲ ಮುಡ್ತಾನೆ ಅಂತೇಳಲ್ಲ. ಮಕ್ಳು ಫೋನ್ ಹಾಕಿದ್ರು, ಅಂಟಿ ಹಿಂಗೆ ಯಾರೋ ಬಂದು ಕುಡಿದು ಮಲ್ಗೋನಂತೆ, ನಮ್ಮ ಪಾಪು ಮೈ ಮುಟ್ಟೋದ್ನಂತೆ, ಅದಕ್ಕೆ ನಮ್ಮ ಮಗು ಓಡ್ ಬಂದಿದೆ ಅಂತ. ನಾನು ನಮ್ಮನೆ ಒಬ್ಬ ಅಮ್ಮನ ಕಳಿಸಿ ಅವ್ರು ನೋಡ್ಕೊಬಂದರು. ಮತ್ತು ಹಿಂದಿಂದ ನಾನು ಅದೇ ಮಲಗಿದ್ದ. ಆಗ ವೀಡಿಯೋ ಮಾಡ್ಕೊಳ್ಳಮ್ಮ ಅಂತ ಪೇರೆಂಟ್ಸ್ ಅಮ್ಮನ ಒಳಗಡೆ ಬಿಟ್ಟು ನಾನು ಈಚೆ ಹಿಡ್ಕೊಂಡು ನಿಂತ್ಕೊಂಡು 112 ಫೋನ್ ಆಗ್ತಾಯಿದ್ದೆ. ಆಮೇಲೆ ಬಂದರು ಅವರು. ಬಂದು ಈಗ ಕರ್ಕೊಂಡವರು. ಸರ್, ಇದು ಆಗಲೇ ಎಷ್ಟು ಗುರುವಾರದಿಂದ ನಡೀತಾಯಿತ್ತು. ನಾವು ಈ ಕಂಡಿಡಿಯೋಣ ಸತ್ಯಾಸತ್ಯತೆಯ, ಸುಮ್ಮನೆ ಇದು ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದು. ಶುಕ್ರವಾರ ಮೇಡಮ್ ಇದ್ದಾಗ ಬರ್ತಿರಲಿಲ್ಲ, ಆ ಇದ್ದಾಗ ಮಾತ್ರ ಬಂದು ಅವನು ಹೋಗ್ತಿದ್ದ ಅಂತ. ಗೊತ್ತಿಲ್ಲ ಅವನು, ಅವ್ರು ಹಿಂಗೆ ಗೊತ್ತವನು ಯಾರು ಏನು ಯಾವ ಊರು ಅಂತ ಕೇಳಿದ. ಒಂದು ಸಲ ಶೀಡ್ನರಿಂದ, ಒಂದು ಸಲ ದಾವಣಗೆರೆಯಿಂದ. ಮತ್ತು ಅವಳು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು ನಾನು ಮದುವೆ ಆಗಬೇಕು ಅವಳನ್ನ ಅಂತ ಅಂದ ನಮ್ಮ ಜೊತೆ. ಮಲಗು ಮತ್ತು ಮಗುನ ಒಂದು ಪಾಪ 2 ಮಕ್ಕಳು ಈಚೆ ಕರ್ಕೊಬಂದು ಒಂದು ಮಗುನ ಅವನ ಪಕ್ಕನೇ ಮಲಗಿಸ್ಬಿಟ್ಟು ಈಚೆ ಬಂದವಳು. ನಾನೇ ನೋಡಿದ್ದೀನಿ. ನೋಡಿ ಆಮೇಲೆ ಅವನ್ನ ಹೇಳ್ರಿ ಅಂತ ಹೇಳಿಸ್ತಾವಳು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್. ಶಶಿಕುಮಾರ್, ಇದನ್ನೇನು ಅಂಗನವಾಡಿ ಅನ್ಕೊಂಡಿದ್ದಾರಾ ಅಥವಾ ಬೇರೆ ಏನಾದರೂ ಜಾಗ ಅನ್ಕೊಂಡಿದ್ದಾರಾ ಅಂತ? ಕುಡಿದು ಅಂಗನವಾಡಿಯಲ್ಲಿ ಬಂದು ಮಲ್ಗೋದು, ಅಥವಾ ಅಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಬರ್ತಾರೆ ಅಂಗನವಾಡಿಗೆ, ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಲೇಡೀಸ್ ಬರ್ತಾರೆ. ಈ ರೀತಿ ಪರಿಸ್ಥಿತಿ ನೋಡಿ ಏನು ಹೇಳ್ತಾರೆ ಅಲ್ಲಿನ ಸ್ಥಳೀಯರು? ಹೌದು ಸೌಖ್ಯ, ಇತ್ತೀಚೆಗೆ ಏನು ಮೈಸೂರಿನಲ್ಲಿ ನಡೆದಂತ ಘಟನೆ ಇರ್ಬೋದು ಅಥವಾ ರಾಜ್ಯದಲ್ಲಿ ಇಂಥ ಘಟನೆಗಳಾಗಿದ್ದಾಗೆ ನಡೀತಾನೆ ಇರ್ತಕ್ಕಂಥದ್ದು. ಇಂಥದ ನಡುವೆ ಕೂಡ ಈ ಅಂಗನವಾಡಿ ಸಹಾಯಕಿ ಎಚ್ಚೆತ್ತುಕೊಳ್ಳದಿರದ ವಿರುದ್ಧವಾಗಿ ಈಗ ಪೋಷಕರು ಕೂಡ ಆಕ್ರೋಶಗೊಂಡಿರ್ತಕ್ಕಂಥದ್ದು. ಈ ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಕೇರ್ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿ ಏನು ಅಂಗನವಾಡಿಗೆ ಅಂದ್ರೆ ಗುಲ್ಬರ್ಗ ಮೂಲದ ನಿಂಗಪ್ಪ ಅಂತೇಳಿ 30 ವರ್ಷ ಆತ ಏನು ಕಂಠಪೂರ್ತಿ ಕುಡಿದು ಮಧ್ಯಾಹ್ನನೇ ಅಂಗನವಾಡಿಯಲ್ಲಿ ಮಲಗಿದ್ದಂತ ವ್ಯಕ್ತಿ ಕಂಡು ಬಂದಿರತಕ್ಕಂಥದ್ದು. ಅದನ್ನಾಗ ನೋಡಿದಂತ ಪೋಷಕರು ಅಂಗನವಾಡಿ ಸಹಾಯಕಿ ಏನಿದ್ದಾಳೆ ನೇತ್ರಾವತಿಗೆ ತರಾಟೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಆತ ಏನು ಆ ಸಂದರ್ಭದಲ್ಲಿ ಗಲಾಟೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಪೋಷಕರ ಮೇಲೂ ಕೂಡ ತಿರುಗಿ ಬಿದ್ದಿದ್ದಾನೆ. ಮಾತಿನ ಬೆಳೆಸಿರುವಂತದ್ದು, ಮತ್ತೆ ಅವ್ರ ಮೇಲೆ ಪೋಷಕರ ಮೇಲೆ ಅಲ್ಲೇಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ 112ಗೆ ಕರೆ ಮಾಡಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ತಕ್ಷಣ ಬಂದಂತ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ಕೂಡ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ತಪ್ಪನ್ನ ಎಸಗಿರ್ತಕ್ಕಂಥ ಅಂದ್ರೆ ಆಗ ವ್ಯಕ್ತಿಯನ್ನ ಅಂಗನವಾಡಿಗೆ ಬಿಟ್ಕೊಂಡಿರ್ತಕ್ಕಂಥ ಅಂಗನವಾಡಿ ಸಹಾಯಕಿ ಏನಿದ್ದಾಳೆ ಅವಳ ವಿರುದ್ಧನೂ ಕೂಡ ಕ್ರಮ ಆಗ್ಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗೆ.